ಅಪ್ಪ ದೇವ್ರೆ, ನಾನು ಏನು ತಪ್ಪು ಮಾಡಿದ್ದೆ ಅಂತ ನನಗೆ ಈ ಥರ ಶಿಕ್ಷೆ ಕೊಟ್ಟೆ? ಯಾಕೆ ಇಷ್ಟೊಂದು ಅನ್ಯಾಯ ಮಾಡಿದೆ? ಹುಟ್ಟಿದಾಗಲೇ ತಾಯಿಯನ್ನು ಕಳೆದುಕೊಂಡು ತಬ್ಬಲಿ ಅದೇ, ತಂದೆ ತಾಯಿಯನ್ನು ಕೊಂದು ಜೈಲ್ ಪಾಲಾದ್ರು. ಇನ್ನು ಚಿಕ್ಕ ವಯಸ್ಸಿಂದನೇ ನನ್ನ ಸಾಕಿ ಬೆಳೆಸಿದ್ದೆಲ್ಲ ನನ್ನ ಮಾವನೇ. ಚಿಕ್ಕ ಮಗಳಾಗಿದ್ದಾಗಿದ್ದ ನೋಡಿಕೊಂಡಿದ್ದ ನನ್ನ ಮಾವನ ತಮ್ಮ ತನ್ನ ದುಡುಕುತನದಿಂದ ನನ್ನ ಶೀಲವನ್ನೇ ಹಾಳು ಮಾಡಿ ಮನಸ್ಸಿಲ್ಲದ ಮನಸ್ಸಿನ ಜೊತೆ ಬಾಳ್ವೆ ಮಾಡ್ತಾ ಇದ್ದೇನೆ. ಇದನ್ನ ನನ್ನ ಪ್ರೇಮ್ ಕುಮಾರ್ ಮುಂದೆ ಹೇಳಿಕೊಳ್ಳೋದಾದರೂ ಹೇಗೆ? ಈ ವಿಷಯನ ಬಹಿರಂಗ ಪಡಿಸಿದರೆ ಆ ನನ್ನ ಮರ್ಯಾದೆ ಮಂದಿರದಲ್ಲಿ ಬದುಕುತ್ತಿರುವ ನನ್ನ ದೊಡ್ಡ ಮಾವ ತನ್ನ ಪ್ರಾಣವನ್ನೇ ಕಳ್ಕೊಂಡ್ಬಿಡ್ತಾರೆ. ಬೇಡ, ಈ ವಿಷಯ ನನ್ನಲ್ಲೇ ಇರಲಿ. ಇನ್ನು ಮುಂದೇನಾದರೂ ನನ್ನ ಜೀವನ ಹಸನಾಗಿರುವ ಹಾಗೆ ಆಶೀರ್ವಾದ ಮಾಡಪ್ಪ ದೇವರೇ, ಆಶೀರ್ವಾದ ಮಾಡು. ಏನು ನನ್ನ ದೇವರ ಧ್ಯಾನದಲ್ಲಿ ಮಗ್ನಳಾಗಿ ಬಿಟ್ಟಿರುವೆ. ಮತ್ತಿನ್ನೇನು? ಆ ದೇವರಲ್ಲಿ ಏನಂತ ಬೇಡಿಕೊಂಡೆ? ಮತ್ತೇನಂತ ಬೇಡ್ಕೊಳ್ರಿ. ಇನ್ನು ಮುಂದೇನಾದರೂ ನನ್ನ ಜೀವನ ನಗ್ನಗ್ತಾ ಸಿಹಿಗಳಿಗೆ ಆಗಿ ತುಂಬಿರ್ಲಿ ಅಂತ ದೇವರ ಹತ್ರ ಕೇಳ್ಕೊತಿದ್ದೆ. ಖಂಡಿತವಾಗಿ ಎಲ್ಲವೂ ನೀನು ಅಂದುಕೊಂಡಂತೆ ಏನು ಹೇಳ್ತಿದ್ದೆ ನನ್ನ. ನೀನೇನು ಚಿಂತೆ ಮಾಡಬೇಡ. ನೋಡು, ನನ್ನ ಜೀವ ಇರುವವರೆಗೂ ನಿನ್ನ ಮನಸ್ಸನ್ನು ಯಾವತ್ತೂ ನೋಯಿಸಲ್ಲ. ಇದು ಅಂದ ಹಾಗೆ ನನಗೆ ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ, ಬೇಗ ಹೋಗಿ ಬಂದ್ಬಿಡ್ತೀನಿ. ಹೌದು, ಮನೆಯಲ್ಲಿ ಯಾರು ಇಲ್ಲ ತಾನೆ? ಹಾಗಾದರೆ ಹೋಗುವ ಮುಂಚೆ ನಿನ್ನಿಂದ ಒಂದು ಮಧುರವಾದ ಮುತ್ತು ಪಡೆದು ಹೋಗಬೇಕೆಂಬ ಅಭಿಲಾಷ ನನ್ನದು. ಈಡೇರಿಸಬೇಕು ಚಿನ್ನ. ಛೀ, ಹೋಗಿಪ್ಪ. ಪ್ಲೀಸ್ ರನ್ನ. ಸಂಭ್ರಮಿ ತಂದು ಮನಮೋಹಿನಿ, ಸಂಭ್ರಮಿ ತಂದು ಮನಮೋಹಿನಿ, ಓರಲ್ಲೇ ಹೂವಲ್ಲೇ ನೀನಲ್ಲೇ
ಕಣ್ಣಲ್ಲಿ ಕರೆದೆ ನೀನು ಅರಿವಿಲ್ಲದೆ ಕಂಡು ನಾನು ಮನಮೋಹಿನಿ ಓನಲ್ಲೇ ಹೂಮಲ್ಲೇ ನೀನಲ್ಲೇ ನಾನಲ್ಲೇ ಲಾ 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 ಲಾ